ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಹೈಗ್ರೀವ ಅಂತ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಯಾವುದಾದ್ರೂ ಹಬ್ಬಗಳಿದ್ರೆ ಇದನ್ನು ಸುಲಭನಾಗಿ ಮಾಡಬಹುದು. ನಾರ್ಮಲ್ ಆಗಿ ಏನೇನು ಸಾಂಪ್ರದಾಯಿಕವಾಗಿ ಒಂದು ಸಿಹಿ ತಿನಿಸುಗಳನ್ನ ಮಾಡ್ತಾರೆ, ಅದರಲ್ಲಿ ಇದು ಒಂದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 1 ಕಪ್ನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದುಕೊಂಡು ಒಂದು ಪಾತ್ರೆಯಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು 1 ಗಂಟೆ ನೆಂದಿದೆ ಇದು. ನೆಂದರೆ ಚೆನ್ನಾಗಿ ಬೇಯತ್ತೆ. ನೋಡಿ, ಈ ಥರ ಮಾಡಿದಾಗ ಚೂರಾಗಬೇಕು. ಈಗ ನೀರು ಸಮೇತ ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು. ಮೀಡಿಯಮ್ ಊರಿನಲ್ಲಿ ನೆಂದಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಇದು ಬೇಯೋ ಅಷ್ಟೊತ್ತಿಗೆ 2 ಟೀ ಸ್ಪೂನಷ್ಟು ಗಸಗಸೆನ ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೊಂಬಿಡೋಣ. ಈಗ ಹುರ್ಕೊಂಡಿದ್ದಾಗಿದೆ. ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಈಗ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕರಗಬೇಕು. ಯಾವ ಕಪ್ನಲ್ಲಿ ನೀವು ಕಡಲೆಬೇಳೆ ತೊಗೊಂಡಿದ್ದೀರಿ ಅದೇ ಕಪ್ನಲ್ಲಿ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕರಗಿದೆ ಇದು. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಕಡಲೆಬೇಳೆ ಬೆಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ಟು ಆ ನಂತರ ಮಿಕ್ಕ ಕೆಲಸನ ಮಾಡ್ಕೋಬೋದು. ಯಾಕೆ ಅಂತಂದರೆ ಬೆಲ್ಲದ ನೀರಿನ ಜೊತೆ ಸೇರಿದ್ರೆ ಅದು ಮತ್ತೆ ಬೇಯಲ್ಲ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು ತುಂಬ ಮುಖ್ಯ. ಮೆತ್ತಗೆ ಬೆಂದಿರಬೇಕು. ಈಗ ನಾವು ಕರಗಿಸ್ಕೊಂಡಿದ್ವಲ್ಲ ಬೆಲ್ಲನ, ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಯಾವ ಪಾತ್ರೆಯಲ್ಲಿ ನೀವು ಹೈಗ್ರೀವ ಮಾಡ್ತಾ ಇದ್ದೀರಾ ಅದಕ್ಕೆ ಹಾಕ್ಕೋಬೇಕು. ಅದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿರೋ ಬೇಳೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸುಮಾರು 3ರಿಂದ 4 ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಯಾಕೆಂದರೆ ಆ ಸಿಹಿ ಇದೆಯಲ್ಲ ಅದು ಎಲ್ಲ ಬೇಳೆಗೆ ಚೆನ್ನಾಗಿ ಹೋಗಬೇಕು. ಈಗ ಕುದೀತಾ ಇದೆ ಇದು. ಅಷ್ಟೊತ್ತಿಗೆ ಒಂದು ದ್ರಾಕ್ಷಿ, ಗೋಡಂಬಿ ಮತ್ತು ಲವಂಗಾನ ತುಪ್ಪದಲ್ಲಿ ಕರೆದು ಇಟ್ಕೊಂಡು ಬಿಡೋಣ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾದ ನಂತರ ದ್ರಾಕ್ಷಿ ಹಾಕ್ಕೋಬೇಕು. ಒಂದು 4-5 ಲವಂಗ ಹಾಕ್ಕೋಬೇಕು. ಒಳ್ಳೆ ಘಮ ಬರುತ್ತೆ. ಈಗ ಆಗಿದೆ ಇದು. ಈಗ ಲವಂಗ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಎಲ್ಲವೂ ಚೆನ್ನಾಗಿ ಹುರಿದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ಅಲ್ಲಿ ಕುದೀತಾ ಇದೆ. ಬೆಲ್ಲದ ನೀರಿನ ಜೊತೆ ಕುದೀತಾ ಇದೆ. ಈಗ ನಾವು ಹುರ್ಕೊಂಡಿರೋ ಗಸಗಸೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಗಸಗಸೆ ಕೂಡ ಈ ಬೆಲ್ಲದ ನೀರಲ್ಲಿ ಬೇಯಬೇಕು. ಒಂದು ಸಣ್ಣ ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈಗ ನಾವು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು 1 ಅಥವಾ 2 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಹದ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಹೈಗ್ರೀವ ರೆಡಿ ಆಯಿತು. ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಶ್ರೇಷ್ಠ ಕೂಡ. ಯಾವುದೇ ಹಬ್ಬಕ್ಕಾದ್ರೂ ಒಂದ್ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.